ಹೆಲ್ತಿ ಸ್ವೀಟ್ನ ಮಾಡೋದಕ್ಕೆ ನಮಗೆ ಸಕ್ಕರೆನೂ ಬೇಡ, ಮೈದಾ ಹಿಟ್ಟು ಬೇಡ. ಹಾಗೆ ಹೇಗೆ ಹೆಲ್ತಿಯಾಗಿ ನಾವು ಒಂದು ಸ್ವೀಟ್ ಮನೆಯಲ್ಲೇ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬರೀ 5 ಪದಾರ್ಥಗಳನ್ನ ಬಳಸ್ಕೊಂಡು ಇವತ್ತೊಂದು ಸ್ವೀಟ್ನ ಮಾಡೋಣ. ಮನೇಲಿ ಏನಾದ್ರೂ ಫಂಕ್ಷನ್ಗಳಿದ್ರೆ ಅಥವಾ ಹಬ್ಬಗಳಿದ್ರೆ ಈ ಸ್ವೀಟ್ ಪರ್ಫೆಕ್ಟ್ ಅಂತಾನೆ ಹೇಳಬಹುದು. ಎಲ್ಲರಿಗೂ ಮೋಪೀಸ್ ಕಿಚನ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವಿಲ್ಲಿ ಅಕ್ಕಿನ ತಗೊಳ್ಬೇಕು. ರಾತ್ರಿನೇ ಇದನ್ನ ನೆನೆಸಿಟ್ಕೋಬೇಕು. 1 ಲೀಟರ್ ಹಾಲಿಗೆ 1 ಟೀ ಕಪ್ ಅಕ್ಕಿನ ತಗೊಂಡ್ರೆ ಸಾಕಾಗತ್ತೆ. ಇವಾಗ ನಾನು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಇನ್ನ ತುಂಬಾ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಅವಾಗ್ಲ ನಮಗೆ ಮಣ್ಣಿ ಕ್ರೀಮಿಯಾಗಿ ಬರೋದು. ನೋಡಿ ತೋರ್ಸ್ಕೊಡ್ತಾ ಇದೀನಲ್ಲ, ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಒಂದು ಬಾಣ್ಲಿನ ಇಟ್ಕೊಳ್ಳೋಣ. ಅದಕ್ಕೆ 1 ಲೀಟರ್ ಕಬ್ಬಿನ ಹಾಲನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಕಬ್ಬಿನ ಹಾಲು ಬೇಕಿದ್ರೆ ರೋಡ್ ಸೈಡ್ ಅಲ್ಲೆಲ್ಲ ಸಿಗತ್ತೆ. ನೋಡಿ ಇವಾಗ 2 ಏಲಕ್ಕಿನ ಬಿಡಿಸ್ಕೊಂಡು ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಕಬ್ಬಿನ ಹಾಲಿನ ಸೀಸನ್ ಅಲ್ಲಿ ಹಳ್ಳಿಗಳಲ್ಲಿ ಸಿಗತ್ತೆ. ನೀವು ಅಲ್ಲಿ ಬೇಕಾದ್ರೂ ತಗೊಳ್ಬಹುದು. ಅಂಗಡಿಗಳಲ್ಲಿ ಯಾವಾಗ್ಲೂ ಇಟ್ಕೊಂಡಿರ್ತಾರೆ, ಅದು ತುಂಬಾ ಫ್ರೆಶ್ ಆಗಿ ಇರುತ್ತೆ. ಅಲ್ಲಿಂದ ತಂದ್ಕೊಂಡು ನೀವು ಈ ರೀತಿ ಹೆಲ್ತಿಯಾಗಿ ಮಾಡ್ಕೊಳ್ಬಹುದು. ಹಾಗೆ ರಜೆ ಟೈಮ್ ನಲ್ಲಿ ಮಕ್ಕಳಿಗೆ ಈ ರೀತಿ ಮಾಡ್ಕೊಳ್ಬಹುದು. ನೋಡಿ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಈ ರೀತಿ ನೋಡಿ, ಇವಾಗಿದು 1 ಲೀಟರ್ ಹಾಲು 3/4 ಲೀಟ್ರಿಗೆ ಬಂದಿದೆ. ಅಂದ್ರೆ ಅಷ್ಟು ಬತ್ತಿ ಹೋಗ್ಬೇಕು. ನೋಡಿ ಇವಾಗ ನಿಧಾನವಾಗಿ ಹಿಟ್ಟನ್ನ ಹಾಕೊಳ್ತಾ ಈ ಹುಟ್ಟಿನಲ್ಲಿ ತಿರ್ಸ್ತಾ ಇರಬೇಕು, ಇಲ್ಲಾಂದ್ರೆ ಗಂಟಾಗತ್ತೆ. ಚೆನ್ನಾಗಿ ತಿರ್ಸ್ಬೇಕು. ಇವಾಗ ಕೈ ಆಡದೆ ಇರಬೇಡಿ, ಚೆನ್ನಾಗಿ ತಿರ್ಸ್ತಾನೆ ಇರಿ. ನೋಡಿ ಈ ರೀತಿ ತಿರ್ಸ್ಕೊಳ್ತಾ ಮಾಡಬಹುದು. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ನೀವೇ ನೋಡ್ಬೋದು. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಚೆನ್ನಾಗಿ ಗಟ್ಟಿ ಆಗ್ಬೇಕು. ಈ ದಪ್ಪ ದೋಸೆ ಮಾಡೋದಿಕ್ಕೆ ನಾವು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀವಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿ ಗಟ್ಟಿ ಆಗ್ಬೇಕು. ತುಂಬಾ ತೆಳು ಆದ್ರೆ ನಿಮ್ಗೆ ಪೀಸ್ ಬರಲ್ಲ. ನೀವು ಹಾಗೆ ತಕ್ಷಣಕ್ಕೆ ಮಾಡ್ಕೊಂಡು ತಕ್ಷಣಕ್ಕೆ ತಿನ್ನೋದಾದ್ರೆ ನೀವು ಸ್ವಲ್ಪ ತೆಳು ಮಾಡ್ಕೊಂಡ್ರೆ ಆಗತ್ತೆ. ಆದಷ್ಟು ಗಟ್ಟಿನೇ ಮಾಡ್ಕೊಳ್ಳಿ, ದಯವಿಟ್ಟು ತೆಳು ಮಾಡ್ಕೋಬೇಡಿ. ನೋಡಿ ಇವಾಗ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ನಾವು ಇದನ್ನ ಹಾಕೊಳ್ಳೋದಕ್ಕೆ ಒಂದು ಪ್ಲೇಟ್ ನ ರೆಡಿ ಮಾಡ್ಕೊಳ್ಳೋಣ. ನಾ ಇಲ್ಲಿ ಒಂದು ಹರಿವಾಣ ಅಂತ ಕರೀತಾರೆ, ಅದನ್ನ ತಗೊಂಡಿದ್ದೀನಿ. ಅದಕ್ಕೆ ತುಪ್ಪನ ಹಾಕೊಂಡು ನೀಟಾಗಿ ಫುಲ್ ಎಲ್ಲ ಕಡೆ ಚೆನ್ನಾಗಿ ಸವರ್ಕೋಬೇಕು. ನೋಡಿ ಬರೀ 5 ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ನಾವು ಹೇಗೆ ಈ ರೀತಿಯಾದ ಸ್ವೀಟ್ ನ ಮಾಡಿದೀವಿ ಅಂತ ನೀವೇ ನೋಡಬಹುದು. ಇವಾಗ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ ತುಂಬಾನೇ ಟೇಸ್ಟ್ ಕೊಡುತ್ತೆ. ನಾವು ಇದಕ್ಕೆ ಸಕ್ಕರೆ ಏನೂ ಬಳಸಿಲ್ಲ, ಬೆಲ್ಲನೂ ಬಳಸಿಲ್ಲ, ಸ್ವಲ್ಪನೂ ಚಪ್ಪೆ ಆಗಲ್ಲ. ಕಬ್ಬಿನ ಹಾಲಿನಲ್ಲಿ ಇರುವಂತಹ ಸ್ವೀಟೇ ನಮ್ಗೆ ಪರ್ಫೆಕ್ಟ್ ಟೇಸ್ಟ್ ನ ಕೊಡುತ್ತೆ. ನೋಡಿ ಇದನ್ನ ಕ್ಲೀನ್ ಆಗಿ ಹಾಕೊಂಡು ಸುತ್ತಲೂ ಸವರ್ಕೋಬೇಕು. ಇದು ಸವರ್ಕೊಂಡ್ ಆದ್ಮೇಲೆ ನೀವು ಫ್ರಿಡ್ಜ್ ನಲ್ಲಿ ರಾತ್ರಿ ಪೂರ್ತಿ ಇಡ್ಬೇಕಾಗತ್ತೆ. ಅವಾಗ್ಲೇ ಗಟ್ಟಿ ಆಗೋದು. ನೀವು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡ್ರೆ ಬೇಗ ಗಟ್ಟಿ ಆಗಿಬಿಡತ್ತೆ. ನೋಡಿ ನಾನಿವಾಗ ಇದನ್ನ ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಬಟ್ ನಿಮ್ಗೆ ನಾನು ಹಾಗೆ ಸರ್ವ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಮೇಲೆ ಸ್ವಲ್ಪ ಕಾಯಿ ತುರಿನ ಉದುರ್ಸ್ಕೊಂಡ್ವಿ ಅಂದ್ರೆ ನಮ್ಮ ಸ್ಪೆಷಲ್ ಕಬ್ಬಿನ ಹಾಲಿನ ಮಣ್ಣಿ, ಮಲ್ನಾಡ್ ಸ್ಟೈಲ್ ಕಬ್ಬಿನ ಹಾಲಿನ ಮಣ್ಣಿ ರೆಡಿ ಆಗತ್ತೆ. ನಾವ್ ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದ್ರೆ ತುಪ್ಪನ ಹಾಕೊಂಡು ತಿಂತಾ ಇರಬೇಕು. ತುಂಬಾನೇ ಅದ್ಭುತವಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್, ಶೇರ್, ಕಮೆಂಟ್ ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಲ್ನಾಡ್ ಭಾಗದ ಒಳ್ಳೊಳ್ಳೆ ರೆಸಿಪಿಗಳು, ನಿಮಗೆ ಗೊತ್ತಿಲ್ದಿರೋಂಥ ರೆಸಿಪಿಗಳನ್ನ ಈ ಚಾನಲ್ ಅಲ್ಲಿ ನಾನು ಹಾಕ್ತೀನಿ. ಥ್ಯಾಂಕ್ ಯು.